ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಫೋನ್ ಯೂಸ್ ಮಾಡ್ತಿದ್ರ ಆಮೇಲೆ ನಿಮ್ಮ ಫೋಟೋಸ್ ಎಷ್ಟು ಸೆಕ್ಯೂರ್ ಆಗಿ ಇದಾವೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಈ ಸೆಟ್ಟಿಂಗ್ಸ್ ನ. ಆಮೇಲೆ ಈ ಒಂದು ಸೆಟ್ಟಿಂಗ್ಸ್ ನ ನೀವು ಡೈಲಿ ಚೆಕ್ ಮಾಡ್ಕೊಂಡ್ರೆ ನಿಮಗೊಂದು ಸ್ವಲ್ಪ ನೀವು ಸೇಫ್ ಆಗಿರ್ತಾರ, ನಿಮ್ ಫೋಟೋಸು ಸೇಫ್ ಆಗಿರ್ತವೆ. ಯಾಕಂತಂದ್ರೆ ಯಾವಾಗ ಏನಾಗುತ್ತಂತಾನು ಗೊತ್ತಾಗಲ್ಲ. ಕೆಲವೊಂದು ಟೈಮಲ್ಲಿ ನಮ್ಮೊಬ್ರ ಕೈಯಲ್ಲೆಲ್ಲ ನಮ್ಮ ಫೋನ್ಸ್ ಎಲ್ಲ ಕೊಡ್ತಿರ್ತೀವಿ, ಬಟ್ ಅಲ್ಲಿ ಏನಾಗುತ್ತಂತ ಯಾರಿಗೂ ಗೊತ್ತಾಗಲ್ಲ. ಯಾರು ರೋಡಲ್ಲಿ ಬಂದು ಕಾಲ್ ಮಾಡ್ತೀವಿ ಅಂತ ಕೇಳ್ತಾರೆ, ಕೊಟ್ಬಿಡ್ತೀವಿ. ಬಟ್ ಅವ್ರು ಕೆಲವೊಂದು ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡ್ತಿರ್ತಾರೆ ಫೋನಲ್ಲಿ. ಆ ಒಂದು ಸೆಟ್ಟಿಂಗ್ಸ್ ಆನ್ ಮಾಡೋದ್ರಿಂದ ನಮ್ಮ ಫೋಟೋಸ್, ನಮ್ಮ ಪ್ರೈವಸಿ ಏನಿರುತ್ತಲ್ಲ ಎಲ್ಲ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿನೇ ನಾನು ಈಗ ಒಂದು ಹೇಳೋ ಸೆಟ್ಟಿಂಗ್ಸ್ನ ದಯವಿಟ್ಟು ಆಲ್ಮೋಸ್ಟ್ ಎಲ್ಲ ಡೈಲಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಸೇಫ್ ಅಂತ ನನ್ನ ಒಂದು ಒಪಿನಿಯನ್. ಅದೇನಪ್ಪ ಅಂತಂದ್ರೆ ನಿಮ್ಮ ಒಂದು ನಿಮ್ಮ ಗೂಗಲ್ ಫೋಟೋಸ್ ಏನಿರ್ತಾವಲ್ಲ ಅವನ್ನೆಲ್ಲ ಬೇರೆ ಒಂದು ಇಮೇಲ್ ಐಡಿಗೆ ನಿಮ್ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದಾರೆ. ಅದು ನಮಗೆ ಗೊತ್ತಾಗಲ್ಲ. ಆ ತರ ಒಂದು ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಯಾವ ತರ ಚೆಕ್ ಮಾಡೋದು ಬೇರೆಯವ್ರ ಇಮೇಲ್ ಐಡಿನ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಯಾಕಂತಂದ್ರೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನಿಮ್ಮ ಒಂದು ಫೋನ ತಗೊಳ್ಳಿ. ಫೋನ ತಗೊಂಡು ಗೂಗಲ್ ಫೋಟೋಸಲ್ಲಿ ಹೋಗಿ. ನಿಮ್ಮ ಗೂಗಲ್ ಫೋಟೋಸ್ ಇರುತ್ತಲ್ಲ ಆ ಒಂದು ಗೂಗಲ್ ಫೋಟೋಸಲ್ಲಿ ಹೋಗಿ. ಹೋದ್ಮೇಲೆ ಮೇಲೆ ನಿಮ್ಮ ಪ್ರೊಫೈಲ್ ಏನಿರುತ್ತಲ್ಲ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂದರೆ ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಶೇರಿಂಗ್ ಅಂತ ಇರುತ್ತೆ, ಓಕೆನಾ? ಆ ಒಂದು ಶೇರಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಪಾರ್ಟ್ನರ್ ಶೇರಿಂಗ್ ಅಂತ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ ಬಂದರೆ ಸೆಲೆಕ್ಟ್ ಪಾರ್ಟ್ನರ್ ಅಂತ ಇರುತ್ತೆ, ಓಕೆನಾ? ಇಲ್ಲಿ ಕೆಳಗಡೆ ಹೋದ್ರೆ ಆಲ್ರೆಡಿ ಒಂದು ಇಮೇಲ್ ಐ ಡಿ ಆ್ಯಡ್ ಆಗಿರುತ್ತೆ. ಬಟ್ ಈಗ ಇಮೇಲ್ ಐ ಡಿ ಏನು ಆ್ಯಡ್ ಆಗಿಲ್ಲ. ಇಫ್ ಏನಾದರೂ ಇಮೇಲ್ ಐ ಡಿ ಅಲ್ಲಿ ಏನಾದರೂ ಬೇರೆಯವ್ರದ್ದು ಏನಾದರೂ ಇಮೇಲ್ ಐ ಡಿ ಏನಾದರೂ ಆ್ಯಡ್ ಆಗಿದ್ರೆ ಅಲ್ಲಿ ತೋರಿಸ್ಬಿಡುತ್ತೆ, ಓಕೆನಾ? ಇದನ್ನ ಡೈಲಿ ಚೆಕ್ ಮಾಡ್ಕೊತಾ ಇರಿ. ಯಾಕಂತಂದ್ರೆ ಈ ಸೆಲೆಕ್ಟ್ ಪಾರ್ಟ್ನರ್ ಅಂತ ಏನಿದೆ ಅಲ್ಲ, ನಿಮಗೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಕೊಟ್ಟಿರ್ತಾರೆ ಬೇರೆಯವ್ರ ಕೈಯಲ್ಲಿ. ಅವ್ರು ಏನ್ ಮಾಡ್ತಾರೆ, ಈ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಇಲ್ಲಿ ಸೆಲೆಕ್ಟ್ ಪಾರ್ಟ್ನರ್ ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವರು ಒಂದು ಇಮೇಲ್ ಐ ಡಿ ಇದರಲ್ಲಿ ಆ್ಯಡ್ ಮಾಡಿಬಿಡ್ತಾರೆ. ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಫೋಟೋಸ್ ಎಲ್ಲ ಅವ್ರ ಇಮೇಲ್ ಐ ಡಿಯಲ್ಲಿ ಸೇವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿನೇ ನೀವು ಡೈಲಿ ಚೆಕ್ ಮಾಡ್ಕೊಂತಿದ್ರೆ ಫೋನ್ ಸೆಕ್ಯೂರ್ ಅಂತ ಹೇಳ್ತೀನಿ. ಈಗ ಕೆಲವೊಂದು ಟೈಮಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವೊಬ್ರ ಕೈಯಲ್ಲೆಲ್ಲ ಕೊಡ್ತಿರ್ತೀವಿ. ಹಂಗಾಗಿನೇ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಫೋನ್ ಸೆಕ್ಯೂರ್. ಆಮೇಲೆ ನಿಮ್ಮ ಫೋಟೋಸ್ ಮೇನ್ ಥಿಂಗ್ ಫೋಟೋಸ್ ವಿಡಿಯೋಸ್ ಏನಿರ್ತಾವಲ್ಲ ಅವೆಲ್ಲ ಬಹಳಷ್ಟು ಸೆಕ್ಯೂರ್ ಅಲ್ಲಿ ಇರುತ್ತೆ. ಯಾರ್ಯಾರೆಲ್ಲ ಇನ್ನೂ ಈ ಒಂದು ಆಪ್ಷನ್ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದ್ರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.